ಸಭಿಕರಲ್ಲಿ ಸವಿನಯದ ಪ್ರಾರ್ಥನೆ. ಹೌದ್ರಿ. ಯಾಕಂದ್ರ ಏನಾತ್ರಿ? ನಮ್ಮ ಜೋಡಿ ಹಾಡುವಂತ ಕಲಾವಿದರು ಹೌದು. ಬಾಳ ಶಾನ್ಯಾರದಾರು. ಬಾಳ ಶಾನ್ಯಾರದಾರಿ. ಬರೀ ಗಂಡ ಹೆಚ್ಚ ಅಪ್ಪ ಹೆಚ್ಚ ಪರಮಾತ್ಮ ಹೆಚ್ಚ ಹಲವಾರು ತಂಡಗಳ ಬದಲಿ ಆಗಿ ಹೋಗಿ ಬಂದಾವ್ರಿ. ಆದ್ರ ತಂಡಿನಲ್ಲಿ ಬರ್ತಕ್ಕಂತ ಬದಲಾವಣೆಗಳು ಬೇರೆ ಬೇರೆ ಆಗಿ ಬರೇ ಬದಲಾವಣೆ ಆಗಿಲ್ಲ ಇವ್ರದ್ದು. ಇವರು ಬಂದಾರು ಬರೀ ಗಂಡ ಹೆಚ್ಚ ಗಂಡನಿಂದ ದೇವರ ಗಂಡನಿಂದ ಸರ್ವಶ ಗಂಡನಿಂದ ಎಲ್ಲಾ ಕಂಡಿ ಅನ್ನುವಂತ ವಿಚಾರವನ್ನ ಇವರು ತಗೊಂಡು ಬಂದಾರು. ಹೌದಾ? ನಾವೇನ ಇಲ್ಲ ನಂಗಿಲ್ಲ. ಈ ವಿಚಾರವನ್ನ ಮೊದಲನೇ ಪಾರ್ಟ್ ಒಳಗೂ ಮಾತಾಡಿದೀವಿ, ಎರಡನೇ ಪಾರ್ಟ್ ಒಳಗೂ ಮಾತಾಡಿದೀವಿ. ಮೊದಲ ನೀನು ಗಂಡ ಆಗಬೇಕಾದ್ರೆ ನೀನು ಯಾರಿಂದ ಗಂಡ ಆಗ್ಯದಿ? ಹೆಣ್ಣು ಮಗಳಿಂದ ಗಂಡ ಆಗ್ಯದಿ. ಹೆಣ್ಣು ಮಗಳು ಬಂದ ಮಗ್ಗಲೊಳಗ ಕೂತ ತಾಳಿಯನ್ನ ಕಟ್ಟಿಸುವಂತ ಗಂಡ ಅಂತೇಳಿ ನಾವು ಒದರಿದಾಕ್ಷಣಿಕ ಗಂಡು. ಏನ ಒದರೋಕ್ಕಿಂತ ಮೊದಲು ನೀವು ಗಂಡಸರು ಕೂಡಿ ಗಂಡ ಹತ್ತಿದ್ರು. ಹೇಳಿ ಹೋಗ್ಯಾದಿವು. ಎಷ್ಟು ಭಾಗದಾಗ ಹೇಳ್ಬೇಕು. ಸಾವಕಾಶ ಹೌದ್ಲಾ? ಸಾವಕಾಶ ಹೇಳದನ. ಯಾಕ್ರಿ? ಮುಂದ್ ಬಾಳ ಭಾಗಕ್ಕೆ ಹೋಗ್ಬೇಡ, ಮುಗನೆ ಅಂತ ತಳಗ್ ಬಿದ್ದಿತ್ತು. ಅದಕ್ಕೆ ವಿಚಾರ ಹೆಂಗೈತಪ್ಪ ಅಂತ ಕೇಳಿದ್ರ ಏನ್ರಿ? ಹಲವಾರು ಹೇಳ್ತಾರ ಅವರು. ಏನತ್ತ? ಹೆಣ್ಣ ಮಗಳು ಮಗ್ಗಲದೊಳಗ ಬಂದು ಕೂತ ತಾಳಿಯನ್ನ ಕಟ್ಟಿಸುವಂತ ಗಂಡ ಅಂದಾಕ್ಷಣಕ್ಕೆ ಆವಾಗ ಗಂಡ, ಆವಾಗ ದೇವ್ರ, ಆವಾಗ ಸರ್ವಸ್ವ ಆಗ್ಯದಿ. ಹೆಣ್ಣ ಮಗಳ ಬರಲಾರ್ದ ಹೆಣ್ಣ ಮಗಳ ಕೊರಳಾಗ ತಾಳಿಯನ್ನ ಕಟ್ಟಲಾರ್ದ ಗಂಡಿನ ಕೊರಳಾಗ ಗಂಡ ತಾಳಿ ಕಟ್ಟಿ ನಿಮ್ಮೊಳಗೆ ಯಾರಾದ್ರೂ ಗಂಡುಗಳು ಆಗಿದ್ರಿ ಅಂದ್ರ ಮುಂದಿನ ಸಂಜಿನೊಳಗೆ ಯಾರ ಮೂರನೇ ಪಾರ್ಟ್ನೊಳಗ ಮೂರನೇ ಮಾಸ್ತರ್ಗಳು ಚೇಂಜ್ ಆಗಿ ನಮ್ಮ ವಿರುದ್ಧವಾಗಿ ಬಂದಾರ. ನಿಮ್ಮದೇನ ಚೇಂಜಸ್ ಇತ್ತಂದ್ರ ಹೆಣ್ಣಿನ ಕೊರಳಾಗ ತಾಳಿ ಕಟ್ಟಲಾರ್ದ ಗಂಡಿನ ಕೊರಳಾಗ ಗಂಡ ತಾಳಿ ಕಟ್ಟಿ ಗಂಡ ಆಗಿದ್ರ ಮುಂದಿನ ಸಂಜಿನೊಳಗ ತಗೊಂಡು ಬರ್ರಿ ಗುರುಗಳ ಹೌದಾ? ಅದಕ್ಕೆ ವಿಚಾರ ಏನಾಗೈತಿ ಅಂದ್ರ ಹಲವಾರು ವಿಷಯಗಳನ್ನ ಪ್ರಸ್ತಾಪ ಮಾಡಿ ಹೋಗ್ಯಾರಿ. ಹೆಣ್ಣ ಮಕ್ಕಳಿಗೆ ಗಂಡಿರು ತನಕ ನೀನು ಮುತ್ತೈದ ಸ್ಥಾನ ಬಂದೈತಿ. ಕೊರಳಾಗ ತಾಳಿ ವಿಚಾರವನ್ನ ಹಲವಾರು ರೀತಿಯೊಳಗೆ ಹೇಳ್ಯಾರ, ಚರ್ಚೆ ಮಾಡ್ಯಾರ. ಅದಕ್ಕೆ ನಾ ಅಂತನು ಹೆಣ್ಣ ಮಕ್ಕಳಿಗೆ ಗಂಡಿರುತನ ದೇವರ ಗಂಡವಾದ ಬಳಿಕ ಹೆಣ್ಣ ಮಕ್ಕಳಿಗೆ ಒಂದು ಶಬ್ದ ಬಂದತಿ, ವಿಧವೆ ಅನ್ನೋದು ಬಂದತಿ, ಇನ್ನೇನೋ ಬಳಸಿದ್ರ ಅವ್ರು. ಹೌದಾ? ನಾ ಏನಂತನು ನೋಡು ಒಂದ್ ವಿಚಾರ ಹೇಳ್ತಾನೆ ನಿನಗ. ಮೊದಲು ನಿನಗ ದೇವರನ್ನು ಪದವಿ ಕೊಟ್ಟಕ್ಕೆ ಹೆಣ್ಣ ಮಗಳ, ಗಂಡ ಅನ್ನೋ ಪದವಿ ಕೊಟ್ಟಕ್ಕೆ ಹೆಣ್ಣ ಮಗಳ. ಹೌದಾ? ಹೆಣ್ಣ ಮಗಳದಿಂದ ನಿನಗ ಪದವಿ ಸಿಕ್ಕ ನೀ ದೇವರ ಎದಿ ಆವಾಗ ನಿನ್ನ ಪಾದ ಪೂಜೆ ಚಾಲು ಆಗೈತಿ. ನಿನ್ನ ಪಾದ ಪೂಜೆ. ಹೌದಾ? ಅದಕ್ಕಿಂತ ಪೂರ್ವದೊಳಗ ನೀ ನನ್ನ ಮನೆಗೆ ಬಂದ ಹೆಣ್ಣು ಕೇಳಾಕ ನನ್ನ ಮನೆ ತನಕ ಬಂದ. ನಾನು ನಿನ್ನ ಮನೆ ತನಕ ನಿನ್ನ ನೋಡ್ಲಾಕ ಬಂದಿಲ್ಲ. ಈ ವಿಷಯವನ್ನ ಹಲವಾರು ಹಿಂದಿನ ಕ್ಯಾಸೆಟ್ದೊಳಗೆ ಹೇಳಿಬಿಟ್ಟದಿವಿ, ಬಿಡುಗಡೆ ಮಾಡ್ಬಿಟ್ಟದಿವಿ. ಹೌದಾ? ಅದನ್ನ ಸ್ವಲ್ಪ ಚರ್ಚೆ ಮಾಡ್ಕೋರಿ. ಹಿಂದಿನ ಮಾಸ್ತರ್ಗಳದ್ದು ಏನ ನೋಡ್ಕೋರಿ. ಮುಂದಿನ ಸಂಧಿಗೆ ನಮ್ಮ ಜೋಡಿ ಸರಿಯಾಗಿ ಚರ್ಚೆಗೆ ಬರ್ರಿ. ಹೌದಾ? ಇನ್ನು ವಿಷಯಗಳನ್ನ ಚರ್ಚೆ ಮಾಡಿದ್ರ ಅವರು ರಾಮ ಸೀತಾನ ಬದ್ದಲಾಗಲಿ, ಹೌದಾ, ದಕ್ಷ ಬ್ರಹ್ಮಣ ಯಜ್ಞದ ವಿಚಾರ ಆಗಲಿ, ನಿಮ್ಮ ಹೆಣ್ಣ ಮಗಳು ಪಾರ್ವತಾದೇವಿ ಪಗಡಿ ಆಟದಾಗ ಎಲ್ಲವನ್ನ ಗೆದ್ದಾಳ ಅಂತ ಹೇಳ್ತಿ. ಅದಕ್ಕಿಂತ ಮೊದಲ ಪರಮಾತ್ಮ ಗೆದ್ದಾನ ಅತ್ತವ್ರ ನಮಗ್ ಹೇಳ್ಯಾರ. ನೀ ಸೋತದ ತಳ್ಕೋತ ಕುಂಡ್ರತಿ ಅಂತ ಹೇಳಿ ಪರಮಾತ್ಮ ಸೋತಾರ್ವತ್ತೆ ನಾಟಕ ಮಾಡ್ಯಾನು ಅತ್ತವ್ರ ನಮಗ್ ಹೇಳ್ಯಾರ. ಅವ್ರು ಹೇಳ್ತಕ್ಕಂತ ವಿಷಯಕ್ಕೆ ನೇರವಾಗಿ ಒಂದೊಂದ ಉತ್ತರ ಕೊಟ್ಕೋತ ಹೆಣ್ಣ ಎದರಾಗಿ ಹೆಚ್ಚಾಯ್ತು. ಹೆಣ್ಣಿನಿಂದ ಏನೇನಾಗೈತಿ, ಪತಿವರ್ತಿ ಧರ್ಮದೊಳಗೆ ಹೆಣ್ಣ ಮಕ್ಕಳು ಯಾವ ರೀತಿ ಹೆಸರನ್ನು ಉಳಿಸ್ಯಾರ, ಆ ತಾಯಿ ತಂದಿ ವಿಚಾರವನ್ನು ಹೇಳ್ಯಾರ. ಹಲವಾರು ಜೋಕಗಳನ್ನ ಮಾತಾಡ್ಯಾರ. ಅದರ ಜೊತೆಗೆ ನಮ್ಮ ಹೆಣ್ಣ ಎದರಾಗಿ ಹೆಚ್ಚಾಯ್ತು, ಹೆಣ್ಣಿನಿಂದ ಏನೇನಾಗೈತಿ, ಪತಿವರ್ತಿ ಧರ್ಮದೊಳಗೆ ಹೆಣ್ಣು ಮಕ್ಕಳು ಯಾವ ರೀತಿ ಹೆಚ್ಚದಾರ ಅನ್ನುವಂತ ವಿಷಯವನ್ನ ಚರ್ಚೆ ಮಾಡೋಣ. ಒಂದೊಂದ ಚರ್ಚೆ ಮಾಡ್ಕೋತ ಅವ್ರು ಕೇಳಿದಂತ ಪ್ರಶ್ನೆಗೆ ಉತ್ತರ ಕೊಟ್ಕೋತ ಸಣ್ಣಂಗೆ ಹೋಗೋಣ. ಒಂದ್ ಹಕ್ಕ ಚೊಕ್ಕಾಗಿರ್ತಕ್ಕಂತ ಸುಂದರವಾಗಿರ್ತಕ್ಕಂತ ಎರಡು ನುಡಿ ಒಂದ ಕ್ಯಾಲಿ ಅನ್ನುತ್ತವ. ಅದಾದ ನಂತರ ಅವ್ರ ಏನು ಪ್ರಶ್ನೆ ಕೇಳ್ಯಾರ ನೇರವಾಗಿ ಉತ್ತರ ಅವ್ರಿಗೆ ಹೇಳ್ಕೊತ ಹೋಗೋಣ.